ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಸಂತೋಷವಾಗಿ ಉಲ್ಲಾಸವಾಗಿ ಆಶೀರ್ವಾದವಾಗಿರಲು ದೇವರು ನಿಮಗೆ ಕೃಪೆ ಕೊಡಲಿ. ಈ ತಿಂಗಳ ಕೊನೆಯ ದಿನದಲ್ಲಿ ಬಂದಿದ್ದೇವೆ. ಈಗ ತಾನೇ ತಿಂಗಳು ಆರಂಭವಾದ ಹಾಗೆ ಇತ್ತು, ಅಷ್ಟರೊಳಗೆ ಕೊನೆಯ ದಿನ ಬಂದಿದೆ. ಈಗ ತಾನೇ ವರ್ಷ ಆರಂಭವಾದ ಹಾಗೆ ಇತ್ತು, ಅಷ್ಟರೊಳಗೆ ಅರ್ಧ ವರ್ಷ ಮುಗಿದೇ ಹೋಗಿದೆ. ದಿನಗಳು ಬೇಗನೆ ಕಳೆದು ಹೋಗುತ್ತಾ ಇವೆ. ದೇವರ ಬರೋಣ ಬಹಳ ಹತ್ತಿರವಾಗುತ್ತಾ ಇದೆ. ಲೋಕದ ಅಂತ್ಯವು ಬಹಳ ಸಮೀಪವಾಗಿದೆ. ಹಾಗಾಗಿ ಬರೋಣಕ್ಕೆ ನಿಮ್ಮನ್ನು ಯಾವಾಗಲೂ ಸಿದ್ಧ ಮಾಡಿಕೊಳ್ಳಬೇಕು. ಬರೋಣದ ಕುರಿತು ಚಿಂತೆ ಉಳ್ಳವರಾಗಿ ಇರಬೇಕು. ಸರಿ, ಈ ದಿನದಲ್ಲಿ ದೇವರು ನನಗೆ ಯಾವ ವಾಕ್ಯವನ್ನು ಕೊಡುತ್ತಾರೆ ಎಂದು ಅಂದುಕೊಳ್ಳುತ್ತೀರಾ? ಯೋಹಾನ 16ನೇ ಅಧ್ಯಾಯ 20ನೇ ವಾಕ್ಯ, ನಿಮ್ಮ ದುಃಖವು ಹೋಗಿ ಆನಂದ ಬರುವುದು. ಇಂದು ಯಾವುದೋ ಒಂದು ಕಾರ್ಯದ ಕುರಿತ ದುಃಖ. ಈ ತಿಂಗಳು ಪೂರ್ತಿ ದೇವರು ವಾಗ್ದಾನಗಳನ್ನು ಮಾಡಿದರು, ಪ್ರಾರ್ಥನೆ ಮಾಡಿದೆ. ದೇವರು ನನಗಾಗಿ ಮಾಡುತ್ತಾರೆಂಬುದಾಗಿ ನಂಬಿಕೆಯಿಂದ ಕಾದಿದ್ದೆ, ಇನ್ನೂ ಕೂಡ ಬದಲಾಗಲಿಲ್ಲ. ಈ ದುಃಖದ ಕಾರ್ಯ ನೀಗುತ್ತಾ ಇಲ್ಲ ಎಂದು ಅಂದುಕೊಳ್ಳುತ್ತೀರಾ? ಈ ದಿನದಲ್ಲಿ ದೇವರಾದ ಯೇಸು ನಿಮಗೆ ಹೇಳುತ್ತಾರೆ, ನನ್ನ ಮಗನೇ, ಮಗಳೇ, ನಿನ್ನ ದುಃಖವು ಹೋಗಿ ಆನಂದ ಬರುವುದು. ನಿಮ್ಮ ದುಃಖ ಸಂತೋಷವಾಗಿ ಬದಲಾಗುವುದು. ದೇವರು ಮಾತು ಕೊಡುತ್ತಾರೆ. ನೀವು ನಂಬುತ್ತೀರಾ? ಖಂಡಿತ ನೀವು ಸಂತೋಷವನ್ನು ಕಾಣುವಿರಿ. ಒಬ್ಬ ಸಹೋದರಿ ನೋಡಿರೆ, ಅವರು ಮದುವೆ ಆಗಿ ಒಂದು 15 ವರ್ಷಗಳ ಮೇಲೆ ಆಯಿತು, ಮಕ್ಕಳು ಇಲ್ಲ. ಅದಕ್ಕಾಗಿ ಎಷ್ಟೋ ಚಿಕಿತ್ಸೆಗಳನ್ನು ಪಡೆದುಕೊಂಡರು, ಎಷ್ಟೋ ದೇವರುಗಳನ್ನು ಹುಡುಕಿದರು. ಅವರು ಕ್ರೈಸ್ತರಲ್ಲದವರು. ಅವರ ಗಂಡ ಇದಕ್ಕಿಂತ ನಾನು ಸತ್ತು ಹೋಗುತ್ತೇನೆ ಎಂಬುದಾಗಿ ಬಹಳವಾಗಿ ಅತ್ತದ್ದರಿಂದ ಮಂತ್ರವಾದಿಯ ಬಳಿಗೆಲ್ಲ ಹೋಗಿದ್ದರು. ಎಲ್ಲವನ್ನು ಮಾಡಿ ನೋಡಿದರು, ಯಾವುದರಲ್ಲೂ ಪ್ರಯೋಜನ ಇಲ್ಲ. ಕೊನೆಗೆ ಒಬ್ಬರು ಸ್ಪೆಷಲಿಸ್ಟ್ ಡಾಕ್ಟರ್ ಬಳಿ ಕರೆದುಕೊಂಡು ಹೋದಾಗ ಹೇಳಿದರು, ಇವರ ಗರ್ಭಕೋಶ ನಾರ್ಮಲ್ ಆಗಿ ಇಲ್ಲ, ಇದು ಸ್ವಲ್ಪ ದೊಡ್ಡದಾಗಿದೆ. ಈ ಒಂದು ಗರ್ಭಕೋಶದಲ್ಲಿ ಮಗು ಆಗುವಂತ ಸಾಧ್ಯತೆ ಇಲ್ಲ ಎಂಬುದಾಗಿ ಹೇಳಿದರು. ಇವರ ದುಃಖ ಇನ್ನೂ ಹೆಚ್ಚಾಯಿತು. ಇಷ್ಟು ದಿನಗಳು ಮಕ್ಕಳಿಲ್ಲ, ಇನ್ನು ಮುಂದೆ ಮಕ್ಕಳಾಗುವ ಸಾಧ್ಯತೆ ಇಲ್ಲ ಎಂದು ವೈದ್ಯರು ಹೇಳಿಬಿಟ್ಟರು. ಬಹಳ ದುಃಖ. ಇತರರು ಪರಿಹಾಸ್ಯ ಮಾಡಿ ಮಾತನಾಡುತ್ತಾರೆ. ಗಂಡ ಹೆಂಡತಿ ಇಬ್ಬರು ಕೆಲಸಕ್ಕೆ ಹೋಗುತ್ತಾ ಇದ್ದರು. ಬೇರೆಯವರು ಕೆಲಸಕ್ಕೆ ಹೋಗಿ ಯಾರಿಗಾಗಿ ಸಂಪಾದನೆ ಮಾಡಿ ಇಡುತ್ತಾ ಇದ್ದೀರಿ ಎಂಬುದಾಗಿ ನೇರವಾಗಿ ಕೇಳಲು ಆರಂಭಿಸಿದರು. ಅಷ್ಟು ಬಾಧೆ. ಮಕ್ಕಳಿಲ್ಲ ಎಂಬಂತ ದುಃಖ ಒಂದು ಕಡೆ, ಮನುಷ್ಯರಾಡುವಂತ ಮಾತುಗಳಿಂದುಂಟಾಗುವ ದುಃಖ ಇನ್ನೊಂದು ಕಡೆ. ದುಃಖದಿಂದ ಅಳುತ್ತಲೇ ಇರುವರಂತೆ, ಗಂಡ ಒಂದು ಕಡೆ, ಹೆಂಡತಿ ಇನ್ನೊಂದು ಕಡೆ. ಆ ಸಮಯದಲ್ಲಿಯೇ ನಮ್ಮ ಟಿವಿ ಕಾರ್ಯಕ್ರಮವನ್ನು ನೋಡಿದರು. ಯೇಸುವಿನ ಕುರಿತಾಗಿ ಅರಿತಾಗ, ಈ ರೀತಿ ಅದ್ಭುತ ಮಾಡುವಂತ ಒಬ್ಬ ದೇವರು ಇದ್ದಾರಾ? ನಮ್ಮ ದುಃಖವನ್ನೆಲ್ಲ ಮಾರ್ಪಡಿಸುತ್ತಾರಾ? ನಾವು ಯೇಸುವಿನ ಬಳಿ ಪ್ರಾರ್ಥಿಸೋಣ ಎಂಬುದಾಗಿ ಗಂಡನಿಗೆಲ್ಲ ಹೇಳಿ, ಗಂಡ ಹೆಂಡತಿ ಇಬ್ಬರು ಕೂಡ ಟಿವಿಯ ಮುಂದೆ ಮೊಣಕಾಲು ಹಾಕಿ, ಯೇಸುವೆ, ನಾವು ಎಲ್ಲೆಡೆಯೂ ಪ್ರಯಾಸ ಪಟ್ಟೆವು, ನಮ್ಮ ದುಃಖವನ್ನು ಮಾರ್ಪಡಿಸುವುದಕ್ಕೆ ಯಾರೂ ಇಲ್ಲ. ಈಗ ನಾವು ನಿಮ್ಮನ್ನು ನಂಬುತ್ತಾ ಇದ್ದೇವೆ, ನೀವು ಅದ್ಭುತಗಳನ್ನು ಮಾಡುತ್ತೀರಿ ಎಂಬುದಾಗಿ ಅನೇಕ ಸಾಕ್ಷಿಗಳನ್ನು ಕೇಳಿದ್ದೇವೆ. ನಮಗೂ ಕೂಡ ಅದ್ಭುತ ಮಾಡಿರಿ, ನಮ್ಮ ದುಃಖವನ್ನು ಮಾರ್ಪಡಿಸಿ ಎಂದು ಕಣ್ಣೀರಿನಿಂದ ಪ್ರಾರ್ಥಿಸಿದರು. ಯೇಸು ಆ ಪ್ರಾರ್ಥನೆಯನ್ನು ಕೇಳಿದರು, ತಕ್ಷಣ ಆಶೀರ್ವದಿಸಿದರು. 1 ವರ್ಷದೊಳಗೆ ಅವರು ಒಂದು ಮಗುವನ್ನು ಹೆತ್ತರು. ಆ ಡಾಕ್ಟರ್ಗಳಿಂದ ನಂಬುವುದಕ್ಕೆ ಆಗಲಿಲ್ಲ. ಇದು ಹೇಗೆ ವೈದ್ಯಕೀಯವಾಗಿ ನಡೆಯುವಂತ ಕಾರ್ಯವೇ ಅಲ್ಲ, ಇದು ಎಂದಿಗೂ ಸಾಧ್ಯವೇ ಇಲ್ಲ. ಹೇಗೆ ಈ ಗರ್ಭಕೋಶದಲ್ಲಿ ಒಂದು ಮಗು ಉಂಟಾಯಿತು? ಅದುವೇ ಅತಿಶಯ. ಯೇಸು ಮಾಡುವ ಅದ್ಭುತ. ನಿಮ್ಮ ದುಃಖವನ್ನು ಮಾರ್ಪಡಿಸಲು ಆತನು ಅದ್ಭುತ ಮಾಡುವನು. ಮಗುವಿನೊಟ್ಟಿಗೆ ಬಂದು ಸಾಕ್ಷಿ ಹೇಳಿ ಯೇಸುವನ್ನು ಮಹಿಮೆ ಪಡಿಸಿದರು. ಅವರನ್ನು ಅವಮಾನ ಪಡಿಸಿದವರೆಲ್ಲ ಆಶಾಭಂಗಪಟ್ಟು ಹೋಗುವಂತೆ ಕರ್ತನವರ ದುಃಖವನ್ನು ಆನಂದವಾಗಿ ಬದಲಾಯಿಸಿದನು. ನಿಮಗೆ ಮಾಡುವನು. ನಿಮ್ಮ ದುಃಖ ಹೋಗಿ ಆನಂದ ಬರುತ್ತದೆ. ಇಂದೆ ನೀವು ನಂಬಿರಿ. ಹೃದಯದಲ್ಲಿ ಕೈ ಇಟ್ಟುಕೊಂಡು, ಯೇಸುವೆ, ಇಷ್ಟು ದಿನಗಳು ನಾನು ನಂಬಿಕೆಯಿಂದ ಕಾದಿದ್ದೇನೆ, ಹಿಂದೆ ನನಗೆ ಅದ್ಭುತ ಮಾಡಿರಿ. ನನ್ನನ್ನು ದುಃಖಪಡಿಸುವಂತ ಈ ಕಾರ್ಯಗಳಲ್ಲಿ ನನಗೆ ಅದ್ಭುತ ಬೇಕು. ನನ್ನ ದುಃಖ ಹೋಗಿ ಆನಂದ ಬರುತ್ತದೆ ಎಂದು ಹೇಳಿದಿರಲ್ಲ, ಮಾಡಿರಿ, ಕೇಳಿರಿ. ಯೇಸುವಿನ ನಾಮದಲ್ಲಿ ತಂದೆ, ಈ ಮಗನಿಗಾಗಿ ಮಗಳಿಗಾಗಿ ಪ್ರಾರ್ಥಿಸುತ್ತೇವೆ. ನಿಮ್ಮ ದುಃಖ ಹೋಗಿ ಆನಂದ ಬರುತ್ತದೆ ಎಂಬುದಾಗಿ ಹೇಳಿದಿರಲ್ಲ. ಯೇಸುವಿನ ನಾಮದಲ್ಲಿ ಈ ಮಗಳ ದುಃಖ ಸಂತೋಷವಾಗಿ ಮಾರ್ಪಡಲಿ, ಈ ಮಗನ ದುಃಖ ಸಂತೋಷವಾಗಿ ಮಾರ್ಪಡಲಿ. ಒಂದು ಅದ್ಭುತವನ್ನು ಮಾಡಿ ಅವರ ದುಃಖವನ್ನು ನೀಗಿಸಿ ಸಂತೋಷ ಪಡಿಸಿ. ಯೇಸು ಕ್ರಿಸ್ತನ ನಾಮದಲ್ಲಿ ಇಂದೇ ಒಂದು ಅದ್ಭುತವು ನಡೆಯಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.